ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾನುಪ್ರಿಯ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಆರಾಮದೀನಿ ನೋಡ್ರಿ. ನಾನು ಇವಾಗ ಸಿಂಪಲ್ ಆಗಿ ಕೆಲವೊಂದಿಟ್ಟು ಟಿಪ್ಸ್ ಅಂದ್ರೆ ನಮ್ಮ ಹೇರ್ ಬಗ್ಗೆ, ನಮ್ಮ ಹೇರನ್ನು ಸುರಕ್ಷಿತವಾಗಿ ಇಟ್ಕೊಳಕ, ನಮ್ಮ ಹೇರ್ ಕೇರ್ ಮಾಡಕ ನಾವು ಕೆಲವೊಂದು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸನ್ನು ನಿಮ್ಗೆ ಶೇರ್ ಮಾಡ್ತೀನಿ ರೀ. ಅದು ನಿಮಗೂ ಯೂಸ್ ಆಗ್ಬೋದು. ನಿಮಗೆ ಗೊತ್ತಿರೋ ಕೆಲವೊಂದು ಟಿಪ್ಸನ್ನು ನನಗೂ ಶೇರ್ ಮಾಡಿರಿ. ನನಗೆ ಗೊತ್ತಿರೋ ಕೆಲವೊಂದು ಹೇರ್ ಟಿಪ್ಸನ್ನು ನಾನು ನಿಮಗೂ ಶೇರ್ ಮಾಡ್ತೀನಿ ರೀ. ಯಾವ ಕಾರಣಕ್ಕೆ ಬಿಳಿ ಕೂದಲು ಆಗ್ತೈತಿ, ಯಾವ ಕಾರಣಕ್ಕೆ ಕೂದಲು ಉದುರ್ತೈತಿ, ಯಾವ ಕಾರಣಕ್ಕೆ ಕೂದಲು ಬೆಳೆಯಂಗಿಲ್ಲ ಅನ್ನೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೇನೆ ರೀ. ಅದಕ್ಕಿಂತ ಮುಂಚೆನೂ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತ್ರಿ. ನಾನು ನಿಮ್ಗೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನ ನಿಮ್ಗೆ ಶೇರ್ ಮಾಡ್ತಿರ್ತೇನೆ. ಹೋಮ್ ರೆಮಿಡಿ ಆಗಿರ್ಬೋದು ಅಥವಾ ಕಿಚನ್ ಟಿಪ್ಸ್ ಆಗಿರ್ಬೋದು. ಈ ರೀತಿ ನಾನು ನಿಮ್ಗೆ ಶೇರ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೇನೆ ರೀ. ಹಂಗೆ ನೀವು ವಿಡಿಯೋ ನೋಡೋದ್ರ ಜೋಡಿ ನಮ್ಗೆ ಸಪೋರ್ಟ್ ಮಾಡಿ ನಮಗೂ ನೀವು ಹೆಲ್ಪ್ ಮಾಡ್ರಿ. ಇಷ್ಟ ಎಕ್ಸ್ಚೇಂಜ್ ಇಷ್ಟ ಮತ್ತೇನಿಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ ರೀ. ಕೆಲವೊಂದು ವಿಷಯಗಳದಾವು. ಯಾವ ಕಾರಣಕ್ಕಾಗಿ ಫಸ್ಟಿಗೆ ಹೇಳ್ತೇನೆ ನಾನು, ಬಿಳಿ ಕೂದಲು ಯಾವ ಕಾರಣಕ್ಕಾಗಿ ಆಗ್ತೈತಿ ಅನ್ನೋ ವಿಷಯನ ನಾನು ನಿಮ್ಗೆ ಶೇರ್ ಮಾಡ್ತೇನೆ ರೀ. ಮತ್ತು ಅದಕ್ಕೆ ಏನು ಹಚ್ಚಿದ್ರೆ ಬಿಳಿ ಕೂದಲು ಕಪ್ ಆಗ್ತೈತಿ, ಬಿಳಿ ಕೂದಲು ಬರಲ್ಲಂಗ ತಡ್ಯಾಕ ಏನ್ ಮಾಡ್ಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ರೀ. ಫಸ್ಟಿಗೆ ಬಿಳಿ ಕೂದಲು ಯಾಕೆ ಆಗ್ತೈತಿ ಅಂದ್ರೆ ಟೆನ್ಷನ್ದಿಂದ ಬಿಳಿ ಕೂದಲು ಆಗೋ ಸಾಧ್ಯತೆ ಇರ್ತೈತ್ರಿ. ಅಂದ್ರೆ ಕೆಲವೊಬ್ರಿಗೆ ಜಲ್ದಿನೇ ಬಿಳಿ ಕೂದಲು ಆಗ್ಬಿಡ್ತೈತಿ. ಅಂದ್ರೆ 8th 9th ಆ ಏಜ್ ಬಂದ್ಮೇಲೆ ಬಿಳಿ ಕೂದಲು ಆಗ್ತೈತಿ. ಕೆಲವೊಬ್ರಿಗೆ ಬಹಳ ವರ್ಷದವರೆಗೂ ಆಗಂಗೆ ಇಲ್ಲ. ಆದ್ರೆ ಇವಾಗಿನ ಜನ್ರೇಷನ್ದಾಗ ಹೇಳ್ಬೇಕು ಅಂದ್ರೆ ಏಜ್ ಏನ್ ಇಲ್ಲ, ಎಲ್ಲರಿಗೂ ಹಾಗೆ ಆಗ್ತಾವ, ಕಾಮನ್. ಆದ್ರೆ ಕೆಲವೊಬ್ರಿಗೆ ಎಲ್ಲಾ ರೀತಿ ಹೆಲ್ತ್ ಇದ್ದೂ ಬಿಳಿ ಕೂದಲು ಆಗ್ತೈತಿ ಅಂದ್ರೆ ಅವರು ಟೆನ್ಷನ್ದಿಂದಾಗಿ ಅವ್ರಿಗೆ ಬಿಳಿ ಕೂದಲು ಆಗ್ತೈತಿ ಅಂತ ಅರ್ಥ. ನನ್ನ ತಲೆಗಿನೂ ಬಿಳಿ ಕೂದಲು ಇಲ್ಲ, ನಮ್ಮ ತಂಗಿಯರ್ ತಲೆಗೆ ಬೀಳ್ಕೋದ್ಲದಾವು, ನನಗೆ ಇಲ್ಲ. ಅಂದ್ರೆ ನಾನು ಹೇರನ್ನ ಅಷ್ಟು ಕೇರ್ ಮಾಡ್ತೇನೆ ನಾನು. ಅದನ್ನು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಮ್ಮ ಹೇರನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ ಉದುರು ಸಾಧ್ಯತೆ ಇರ್ತೈತ್ರಿ. ಕೂದಲು ಬಿಳಿ ಆಗ್ತಾವು, ಈ ರೀತಿ ಮತ್ತೆ ಡ್ಯಾಂಡ್ರಪ್ ಆಗ್ತೈತಿ. ಈ ಹಲವಾರು ಕಾರಣಗಳು ಇರ್ತಾವ್ರಿ. ನಮ್ಮ ಕೂದಲನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ನಮ್ಮ ಸ್ಕಿನ್ ಅನ್ನ ಅಂದ್ರೆ ನಮ್ಮ ಮುಖನ ನಾವು ಎಷ್ಟು ಕೇರ್ ಮಾಡ್ತೀವಲ್ಲ ಅಷ್ಟ ನಮ್ಮ ಕೂದಲನ್ನು ಕೇರ್ ಮಾಡಿದಾಗ ನಮ್ಗೆ ಚಂದ ಕಾಣಿಸ್ತಾವು. ಅಂದ್ರೆ ನಮ್ಮ ಕೂದಲ ಹೆಲ್ದಿಯಾಗಿ ಇರ್ತಾವ್ರಿ. ಬಿಳಿ ಕೂದಲು ಆಗಕ್ಕ 2 ಕಾರಣ ಐತಿ. ಒಂದು ಟೆನ್ಷನ್ದಿಂದ ಆಗ್ತೈತ್ರಿ. ಇನ್ನೊಂದೇನಪ್ಪ ಅಂದ್ರೆ ನಾರ್ಮಲ್ ಆಗಿ ವಂಶ ಪರಂಪರೆಯಿಂದ ಅದೇನೋ ಅಂತಾರೀಪ, ಅದ್ ನಂಗೆ ಗೊತ್ತಿಲ್ಲ. ಅಂದ್ರೆ ತಲೆ ಹಳಿದಿತ್ತು ಅಂದ್ರೆ ಬಿಳಿ ಕೂದಲು ಏನೋ ಜಲ್ದಿ ಆಗ್ತಾವತ್ತ, ಅದೇನು ನನಗೆ ನಂಬಂಗಿಲ್ಲ ನಾನು. ಆದ್ರೂ ಆಗಿನ ಕಾಲದವ್ರು ಹೇಳುದ ನಾನು ನಿಮ್ಗೆ ಶೇರ್ ಮಾಡತ್ತೀನಿ ಅಷ್ಟೇ. ಆದ್ರೆ ನನಗೆ ಗೊತ್ತಿರೋ ಅಂದ್ರೆ ಟೆನ್ಷನ್ದಿಂದ ಬಿಳಿ ಕೂದಲ ಆಗತೈತ್ರಿ. ಮತ್ತೆ ನಾವು ನಮ್ಮ ಕೂದಲನ್ನ ನಾವು ಕೇರ್ ಮಾಡಲ್ಲ ಇದ್ದಾಗನ ಅಂದ್ರೆ ಏನು ಹಚ್ಚಿರ ಅಂದ್ರೆ ಎಣ್ಣೆ ಹಚ್ಚಿರ ಆಯ್ತು ಬಿಟ್ರಾಯ್ತು, ಈ ರೀತಿ ನಾವು ನೆಗ್ಲೆಕ್ಟ್ ಮಾಡಿದೀವಿ ಅಂದ್ರೆ ಬಿಳಿ ಕೂದಲು ಆಗೋ ಸಾಧ್ಯತೆನೂ ಇರ್ತೈತಿ. ಇನ್ನು ಡ್ಯಾಂಡ್ರಪ್ ಯಾಕೆ ಆಗ್ತೈತಿ ಅಂದ್ರೆ ಅದನ್ನು ಅಷ್ಟ ನಾವು ತಲೆನ 15 ದಿನಕ್ಕೆ ಒಂದ್ಸರಿ ತೊಳಿದು ಹಿಂಗೆ ನಮ್ಮ ಮನುಷ್ಯ ಬಂದ ತೊಳ್ಕೊತಿದ್ದಾಗ ತಲೆ ತೊಳೆದ್ಮೇಲೆ ಕೂದಲನ್ನ ಆರಿಸ್ಬೇಕು. ಅಂದ್ರೆ ಹಸಿ ಕೂದಲು ಇರ್ತಾನ ಹಂಗ ಹೆಣಲಾಗ್ಬಿಡೋದು, ಹಂಗ ಬಿಟ್ಬಿಡೋದು, ಆ ರೀತಿ ಮಾಡೋದ್ರಿಂದ ಆಗಿರ್ಬೋದು ಡ್ಯಾಂಡ್ರಪ್ ಆಗ್ತೈತ್ರಿ. ಡ್ಯಾಂಡ್ರಪ್ ಆಗಕ ಮೇನ್ ಕಾರಣನ ಇದಷ್ಟ. ಕೂದಲನ್ನ ಯಾವಾಗ ನಾವು ತೊಳೆದ್ಮೇಲೆ ಒಣಗಿಸ್ಬೇಕು. ಒಣಗುತನ ಸ್ವಲ್ಪ ಕೂದಲ ಓಪನ್ ಆಗಿ ಬಿಡ್ಬೇಕಾಗ್ತೈತ್ರಿ. ಹಂಗ ಹೆಣಲಾಗಿ ಬಿಟ್ಟಿವಂದ್ರ ಅದು ಡ್ಯಾಂಡ್ರಪ್ ಆಗ್ತೈತಿ. ಅದೊಂದು ರೀಸನ್. ಇನ್ನ ಕೂದಲ ಉದ್ರಾಕತೈತಿ ಯಾಕಂದ್ರ ಅದು ಅಷ್ಟ ಸೇಮ್ ಟೆನ್ಷನ್ದಿಂದ ಕೆಲವೊಬ್ರಿಗೆ ಕೂದಲ ಉದುರ್ತೈತ್ರಿ. ಇನ್ನು ಕೆಲವೊಬ್ರಿಗೆ ನೀರಿನಿಂದ ನೀರು ಎಕ್ಸ್ಚೇಂಜ್ ಆದಾಗ ಅಂದ್ರೆ ನೀರ್ ಚೇಂಜ್ ಆಗ್ತಾವಲ್ರಿ, ಆ ಕಾರಣಕ್ಕೂ ಕೂದಲ ಉದುರ್ತಾವು. ಇವೆರಡು ರೀಸನ್. ಇನ್ನೊಂದು ನಾವು ಕೂದಲನ್ನ ಯಾವಾಗ ತೊಳ್ಕೊಳ್ಳೋದು ಅಥವಾ ನೆಟ್ಟಗರ್ ಕೂದಲಿಗೆ ಎಣ್ಣೆ ಹಚ್ಚಲ್ಲೇ ಇರೋದು, ಈ ರೀತಿ ಮಾಡಿದಾಗೂ ಕೂದಲ ಉದುರ್ತೈತಿ. ಅಂದ್ರೆ ವಾರಕ್ಕೆ ಎಷ್ಟು ಸಾರಿ ನಾವು ಎಣ್ಣೆ ಹಚ್ಚಿದ್ರ ತಲೆಗೆ ಯೂಸಪ್ಪ, ನಮ್ಮ ಹೇರ್ ಚಲೋ ಇರ್ತಾವು ಅಂದ್ರೆ ವಾರಕ್ಕೆ 2 ಸಾರಿ ತಲೆ ತೊಳ್ಕೊಂಡ್ರೆ ಸಾಕು. ಮತ್ತೆ ಕೂದಲು ಸಾಫ್ಟ್ ಸಿಲ್ಕಿ ತರ ಆಗ್ಬೇಕು ಅಂದ್ರೆ ನಾವು 108 ಹೋಮ್ ರೆಮಿಡಿ ಮಾಡ್ತೀವ್ರಿ, ಅದು ರಿಸಲ್ಟ್ ಸಿಗ್ತೈತಿ. ಅದು ಸೆಕೆಂಡ್ರಿ. ಆದ್ರೆ ನ್ಯಾಚುರಲ್ ಆಗಿನೂ ಕೂದಲು ಸಾಫ್ಟ್ ಆಗಿ ಇರಬೇಕು ಅಂದ್ರೆ ಅದಕ್ಕೆ ಟಿಪ್ಸ್ ಏನಪ್ಪಾ ಅಂದ್ರೆ ವಾರದಾಗ 2 ಸಾರಿ ತಲೆ ಅಂತೂ ತೊಳ್ಕೊತೀರಿ. ಎಕ್ಸಾಂಪಲ್ ಆಗಿ ಶುಕ್ರವಾರ ತಲೆ ತೊಳ್ಕೊತೀವಿ ಅಂದ್ರೆ ಗುರುವಾರ ನೈಟ್ ನಾವು ಫುಲ್ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಬೇಕಾಗ್ತೈತಿ. ಮಸಾಜ್ ಮಾಡ್ಕೊಂಡ ಶುಕ್ರವಾರ ಆಸ್ ಇಟ್ ತಲೆ ತೊಳ್ಕೊಂಡ್ಬಿಡ್ಬೇಕು. ಹಿಂಗೆ ನಾವು ವಾರದಾಗ 2 ಸಾರಿ ಮಾಡ್ಬೇಕಾಗ್ತೈತ್ರಿ. ನೈಟ್ ತಲೆಗೆ ಫುಲ್ ಎಣ್ಣೆ ಹಚ್ಚಿ ಕೂದಲಿಗೆಲ್ಲ ಮರ್ದಿನ ತಲೆ ತೊಳ್ಕೊಳ್ಳೋದ್ರಿಂದ ನಮ್ಮ ತಲೆ ಕೂದಲು ಏನಿರ್ತಲ್ಲ ಆ ಕೂದಲು ಗುಡು ಸಮೇತ ಎಣ್ಣೆ ಎಲ್ಲ ಹೀರ್ಕೊಂಡಾಗ ಕೂದಲ ಚಲೋ ಬೆಳಿತಾವ್ರಿ. ಮತ್ತ ಬಿಳಿ ಆಗಂಗಿಲ್ಲ, ಮತ್ತ ಲಾಂಗ್ ಆಗಿ ಉಳಿತೈತ್ರಿ. ಕೂದಲ ಉದ್ದ ಆಗ್ತಾವು. ಮತ್ತ
ಕೂದಲು ಉದ್ದ ಬರಬೇಕು ಅಂದ್ರೆ ತುರ್ಬಾ ಕಟ್ಟಬೇಕು. ತುರ್ಬಾನು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತ್ರಿ ಉದ್ದ ಬರಕ. ಅದೊಂದು ಬೆಸ್ಟ್ ಟಿಪ್ಸ್. ನಾವ್ ಏನ್ ಬೇಕಾದ್ರೂ ಹೋಮ್ ರೆಮಿಡಿ ಯೂಸ್ ಮಾಡಿದ್ರು ಅದ್ರ ಜೋಡಿನೂ ಜಲ್ದಿನ ಇನ್ನ ಫಾಸ್ಟ್ ಆಗಿ ಬೆಳಬೇಕು. ಹೋಮ್ ರೆಮಿಡಿ ವರ್ಕ್ ಆಗಂಗಿಲ್ಲ ಅಂತಲ್ಲ, 100% ವರ್ಕ್ ಆಗ್ತಾವು. ನಾವ್ ಹೇಳಿದ್ರ ಪ್ರಕಾರ ನೀವು ಮಾಡ್ಬೇಕಷ್ಟೇ. ಹೋಮ್ ರೆಮಿಡಿ ಜೋಡಿ ಜಲ್ದಿನ ಕೂದಲ ಬೆಳಿಬೇಕು ಅಂದ್ರೆ ಕೂದಲಿಗೆ ತುರ್ಬಾ ಕಟ್ಬೇಕ್ರಿ. ಅದು ಭಾಳ ಅಂದ್ರೆ ಭಾಳ ಯೂಸ್. ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಐತಿ, ತುರ್ಬಾ ಕಟ್ಟೋದ್ರಿಂದ ಕೂದಲು ಭಾಳ ಉದ್ದ ಬರ್ತಾವು. ನನಗ್ ಬಿಡ್ರಿ, ನನಗೆ ಇವಾಗ ಇಷ್ಟ ಕೂದಲು ಇರೋದು. ನಾನು ಇಷ್ಟು ಕಟ್ ಮಾಡೀನಿ, ಇವಾಗ ಇಷ್ಟ ಬಂದವು. ನನಗ ಹೇರ್ ಫುಲ್ ಲಾಂಗ್ ಇಷ್ಟ ಆಗಂಗಿಲ್ಲ. ಸೈಡ್ ಹಾಕ್ತೀನಿ ನೋಡ್ರಿ, ನನ್ನ ಕೂದಲು ಇಷ್ಟ ಇದ್ದು ನಾನು ಅದೆಲ್ಲ ಕಟ್ ಮಾಡಿ ಇಷ್ಟ ಉಳಿಸ್ಕೊಂಡೇನಿ. ನನಗೆ ಅಷ್ಟು ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತಿ. ಅದನ್ನೆಲ್ಲ ಒಣಗಿಸೋದು ನನಗೆ ಹಂಗಾಗಿ ಇಷ್ಟ ಇಲ್ಲ. ಇಷ್ಟ ಶಾರ್ಟ್ ಇದ್ರೆ ಸಾಕು, ಇಷ್ಟ ಮಟ್ಟಿಗೆ ಸಾಕು ಅನ್ಕೊಂಡೇನ. ಆ ಕಾರಣಕ್ಕಾಗಿ ನಾನು ಅಷ್ಟ ಮೇಂಟೈನ್ ಮಾಡ್ತಾನು. ನಾನು ಕಂಟಿನ್ಯೂ ಆಗಿ ತುರ್ಬಾ ಹಾಕೋದ್ರಿಂದ ಹಾಕಕ್ ಹೋದ್ನಿ ಅಂದ್ರೆ 1 ತಿಂಗಳು ಫುಲ್ ಕೂದಲ ಉದ್ದು ಬರ್ತಾವ್ರಿ. 1 ತಿಂಗಳು ಕಂಟಿನ್ಯೂ ನಾವು 1 ತಿಂಗಳು ನಾವು ತುರ್ಬಾ ಹಾಕಿದ್ವಿ ಅಂದ್ರೆ ಒಂದ್ ಇಷ್ಟ ಕೂದಲಾದ್ರ ಬೆಳಿತಾವು. 100% ಹೇಳ್ತೀನಿ ನಾನು. ತಲೆಗೆ ಎಣ್ಣೆ ಹಚ್ಚಿ ಕೂದಲನ ಕಟ್ಟುತ್ತ ಬರಿ. ಮತ್ತೆ ಶಾಂಪೂ ಹಚ್ಕೊಂಡ ಕೆಲವೊಬ್ರು ವಾರತನ ಹಂಗ ಬಿಟ್ಬಿಡ್ತಾರ್ರಿ, ಎಣ್ಣೆನ ಹಚ್ಚಂಗಿಲ್ಲ. ಹಂಗ್ ಮಾಡಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಎಣ್ಣೆ ಹಚ್ಚುತ್ತ ಬರಿ. ಶಾಂಪೂ ಪದೇ ನೀವು ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಒಂದ ಶಾಂಪೂ ನಿಮ್ಗೆ ಯಾವ್ದು ಎಫೆಕ್ಟಿವ್ ಐತಲ್ಲ ಹಂಗ ಒಂದ ಶಾಂಪೂನ ಯೂಸ್ ಮಾಡುತ್ತ ಬರಿ. ಮತ್ತು ಅಶ್ವಿನಿ ಹೇರ್ ಆಯಿಲ್ ನಾವು ಸಣ್ಣಾಗಿದ್ದಂದ ನಮ್ಮ ಮನ್ಯಾಗ ಹಚ್ಚಿದ್ರು ನಮಗ. ಆ ಕಾರಣಕ್ಕಾಗಿ ನಮ್ಮ ಕೂದಲ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಅದಾವು, ಭಾಳ ಹೆಲ್ದಿ ಅದಾವು. ಅದು ಒಂದು ಮೇನ್ ಅಂಶ ಅಂತ ಹೇಳ್ಬೋದು. ಸಣ್ಣಾಗಿದ್ದಂದ ಅಶ್ವಿನಿ ಹಚ್ಚೋದು. ಇವಾಗ ನಿಮ್ಮ ಮಕ್ಕಳು ಸಣ್ಣ ಹೆಣ್ಮಕ್ಳು ಇರ್ತಾವಲ್ಲ, ಅವರಿಗೆ ನೀವು ಅಶ್ವಿನಿ ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ರಿ. ಕಂಟಿನ್ಯೂ ಆಗಿ ದಿನಾಲು ನಾರ್ಮಲ್ ಆಗಿ ಹೆಂಗೆ ಹಚ್ತಿರಲ್ಲ ಹಂಗೆ ಅಶ್ವಿನಿ ಹೇರ್ ಆಯಿಲ್ ಹಚ್ಚ್ರಿ. ಮುಂದೊಂದಿನ ಆ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ. ಯಾಕಂದ್ರೆ ನಮಗೆಲ್ಲ ಸಣ್ಣಾಗಿದ್ದಾಗ ಅಶ್ವಿನಿ ಹೇರ್ ಆಯಿಲ್ ಹಚ್ಚಿದ್ದು. ಆ ಕಾರಣಕ್ಕಾಗಿ ನಾವು ಇವಾಗ ಒಂದ್ ಸ್ವಲ್ಪ ನಮ್ಗೆ ಕೂದಲು ಉದ್ದ ಬೇಕಪ್ಪ ಅಂದಾಗ ನಾವು ತುರ್ಬಾ ಕಟ್ಟಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿದಾಗ ಆರಾಮಾಗಿ ನಮ್ ಕೂದಲು ಬೆಳಿಬಿರ್ತಾವು. ಯಾಕಂದ್ರೆ ಸಣ್ಣಾಗಿದ್ದಾಗ ಕೂದಲು ಬೆಳಿತಿರ್ತೈತಲ್ರಿ, ಅವಾಗನ ನಾವು ಅದಕ್ಕೆ ಚಲೋ ಆದಂತ ಏನಂತಾರ, ಈ ಬೆಳಿಬೇಕಂದ್ರೆ ಗೊಬ್ಬರ ಚಲೋ ಅಂತ ಹಾಕ್ಬೇಕಂತಾರಲ್ರಿ, ಹಂಗ ನಮ್ ಕೂದಲು ಚಲೋ ತಂಗಿ ಬೆಳಿಬೇಕು ಅಂದ್ರೆ ನಾವು ಸಣ್ಣಾಗಿದ್ದಂದ ಅವಕ್ಕ ನಮ್ಮ ಮಕ್ಕಳಿಗೆ ನಾವು ಚಲೋ ತಂಗಿ ಎಲ್ಲ ಕೂದಲಕ್ಕಾಗ್ಲಿ ನಮ್ಮ ಸ್ಕಿನ್ಗಾಗ್ಲಿ ಪ್ರತಿಯೊಂದನ್ನು ಅವ್ರಿಗೆ ನಾವು ಆರೈಕೆ ಮಾಡ್ಬೇಕಾಗ್ತಿದ್ರಿ. ಅವಾಗ ಮಾತ್ರನ ಕೂದಲ ಚಲೋ ಬೆಳೆಯಕ್ ಸಾಧ್ಯ. ಇವಿಷ್ಟು ನನಗೆ ಗೊತ್ತಿರುವಂತ ಟಿಪ್ಸ್ಗಳು ನಿಮಗೂ ಯೂಸ್ ಆಗ್ತೈತಿ. ವಾರದಾಗ 2 ದಿನ ತಲೆದ್ರು ಹೋದ್ ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ. ಡ್ಯಾಂಡ್ರಪ್ ಯಾವ ಕಾರಣಕ್ಕಾಗಿ ಆಗ್ತೈತಿ, ಮತ್ತೆ ಬಿಳಿಕೂದಲು ಯಾವ ಕಾರಣಕ್ಕಾಗಿ ಆಗ್ತೈತಿ, ಕೂದಲು ಊದು ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತ ಕೂದಲು ಯಾವ ಕಾರಣಕ್ಕಾಗಿ ಊದಿರ್ತೈತಿ ಎಲ್ಲಾನು ನಾನು ನಿಮ್ಗೆ ಶೇರ್ ಮಾಡೇನಿ. ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡೇನಿ. ಕೂದಲು ವೈಟ್ ಆಗಿರುವಂತ ಕೂದಲ 100% ಕಪ್ ಆಗಂಗಿಲ್ಲ, ಆದ್ರೆ ಒಂದು 70% ಕಪ್ ಆಗ್ಬೋದು. ಮತ್ತೆ ಇನ್ನು ಬಿಳ್ಕೂದಲು ಆಗಲ್ಲ ತಡಿಬಹುದು. ಆ ರೀತಿ ಹೋಮ್ ರೆಮಿಡಿ ನಾನು ಶೇರ್ ಮಾಡ್ತಿರ್ತೇನೋ ಅದನ್ನು ನಿಮ್ಗೆ ಯೂಸ್ ಆಗ್ಬೋದು. ನೀವು ಅದನ್ನ ಹೋಮ್ ರೆಮಿಡಿ ನೀವು ಟ್ರೈ ಮಾಡ್ತು ಬರೀ ಒಂದೇ ಸರಿ ರಿಸಲ್ಟ್ ಯಾವುದು ಸಿಗಲ್ಲ, ಕ್ರಮೇಣವಾಗಿ ಚೇಂಜ್ ಆಗ್ತಾ ಹೋಗ್ತೈತಿ. ನೀವು ನಿಮಗೆ ಇಷ್ಟ ಆಗಿದ್ದನ್ನ ನಿಮ್ಗೆ ಕೈ ನೆಟ್ಕುವಂತದ ಅಂದ್ರೆ ನಾವು ಹೇಳಿದ ಇಂಗ್ರೀಡಿಯೆಂಟ್ಸ್ ಅನ್ನ ನಿಮ್ಗೆ ತರಕ್ ಆಗ್ತೈತಲ್ಲ ಅಂತ ಹೋಮ್ ರೆಮಿಡಿನ ನೀವು ಫಾಲೋ ಮಾಡ್ತು ಬರೀ. ಒಂದ್ ಯಾವ್ದೋ ಫಾಲೋ ಮಾಡಿದ್ರೆ ಸಾಕು, ಆದ್ರೆ ಒಂದ್ 2-3 ತಿಂಗಳರ ಫಾಲೋ ಮಾಡ್ರಿ ಇಷ್ಟ. ಮತ್ತೆ ನಮ್ಮ ಸ್ಕಿನ್ ಒಳಗ ಏನೋ ಪ್ರಾಬ್ಲಮ್ ಇದ್ರು ಅದ್ರ ಬಗ್ಗೆನೂ ನಾನು ನಿಮ್ಗೆ ಬಹಳ ವಿಡಿಯೋ ಅಪ್ಲೋಡ್ ಮಾಡೀನಿ ಆಲ್ರೆಡಿ, ಅದನ್ನು ನೀವು ನೋಡ್ರಿ, ಅದು ನಿಮ್ಗೂ ಯೂಸ್ ಆಗ್ಬೋದು. ಮತ್ತೊಂದು ಹೋಮ್ ರೆಮಿಡಿ ಜೋಡಿ ಆಗಿರ್ಬೋದು, ಕಿಚನ್ ಟಿಪ್ಸ್ ಬಗ್ಗೆ ಆಗಿರ್ಬೋದು ಹೊಸ ವಿಡಿಯೋ ಹಾಕೋತಿರ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ. ಈ ವಿಡಿಯೋ ಯೂಸ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋದಾಗ ಸಿಗುನು. ನಿಮ್ಮ ಟೈಮನ್ನು ನನ್ನ ವಿಡಿಯೋಗಾಗಿ ಕೊಟ್ಟು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.